ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೈಸೆಲ್ಫ್ ಪರಶುರಾಮ್, ನಾನೊಬ್ಬ ಕಾನೂನು ವಿದ್ಯಾರ್ಥಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಂದು ಸ್ಪೆಷಲ್ ಆ್ಯಕ್ಟಿನ ಮೂಲಕ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಇದು ರೀಸೆಂಟಾಗಿ 2 ತಿಂಗಳ ಹಿಂದೆನೇ ಆ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ. ಮತ್ತು ಆ ಪ್ರಕರಣ ಯಾವುದು, ಆ ಸ್ಪೆಷಲ್ ಆ್ಯಕ್ಟ್ ಯಾವುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಈ ಒಂದು ಪ್ರಕರಣದಲ್ಲಿ ಚಂದ್ರಯ್ಯ ಎಂಬ 59 ವರ್ಷದ ವಯಸ್ಸಿನ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ. ಇದು ಒಂದು ಸ್ಪೆಷಲ್ ಆ್ಯಕ್ಟ್ನ ಮೂಲಕ. ಆ ಸ್ಪೆಷಲ್ ಆ್ಯಕ್ಟ್ ಏನು ಮತ್ತು ಈ ಒಂದು ಪ್ರಕರಣದಲ್ಲಿ ಏನೇನು ನಡೆದಿತ್ತು, ಸೊ ನಿಜಾಂಶಗಳೇನು, ಹಿನ್ನೆಲೆಗಳೇನು ಎಲ್ಲನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಚಂದ್ರಯ್ಯ ಎಂಬ ಈ ವ್ಯಕ್ತಿ ಸರ್ಕಾರಿ ಶಾಲೆಯ ಒಬ್ಬ ಹೆಡ್ ಮಾಸ್ಟರ್ ಆಗಿರ್ತಾನೆ. ಹಾಗೂ ಅದೇ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಒಬ್ಬ ಅಪ್ರಾಪ್ತ ಹುಡುಗಿಯ ಮೇಲೆ ಸುಮಾರು 1 ವರ್ಷಗಳ ಕಾಲ ನಿರಂತರವಾಗಿ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾ ಬಂದಿರ್ತಾನೆ. ಆ್ಯಂಡ್ ಈ ಒಂದು ಪ್ರಕರಣ ಹೇಗೆ ಬೆಳಕಿಗೆ ಬಂತು ಅಂದರೆ, ಆ ಒಂದು ಅಪ್ರಾಪ್ತ ಬಾಲಕಿಯು 1.5 ತಿಂಗಳ ಪ್ರೆಗ್ನೆಂಟ್ ಆದಾಗ ಈ ಒಂದು ಪ್ರಕರಣ ಆ ಮನೆಯವರಿಗೆ ತಿಳಿಯುತ್ತೆ. ಸೊ ಕೂಡಲೇ ಆ ಮನೆಯವರು ದೂರನ್ನು ದಾಖಲೆ ಮಾಡ್ತಾರೆ ಅಂಡರ್ ಪೋಕ್ಸೋ ಆ್ಯಕ್ಟ್ 2012 ಮೂಲಕ. ದೂರು ದಾಖಲಾದ ನಂತರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ವೆಸ್ಟಿಗೇಷನಲ್ಲಿ ಆ ಚಂದ್ರಯ್ಯ ವ್ಯಕ್ತಿಯೇ ಅಪರಾಧಿ ಎಂದು ಪ್ರೂವ್ ಆಗುತ್ತೆ. ಸೊ ಅವರನ್ನು ಪೊಲೀಸ್ ಕಸ್ಟಡಿಗೆ ತೊಗೊಂತಾರೆ. ತೊಗೊಂಡ ನಂತರ ಮುಂದಿನ ಪ್ರೊಸೀಜರ್ ಏನಿದೆ ಅದೆಲ್ಲ ನಾರ್ಮಲಾಗಿ ಎಲ್ರಿಗೂ ಗೊತ್ತಿರೋದೆ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಏನಂದರೆ, ಪೋಕ್ಸೋ ಅಂದರೆ ಏನು, ಅದು ಎಷ್ಟು ಜನರಿಗೆ ಗೊತ್ತು ಮತ್ತು ಅದರ ಇಂಪಾರ್ಟೆನ್ಸ್ ಏನು ಅನ್ನೋದು ಕೆಲವರಿಗೆ ಗೊತ್ತೇ ಇರೋದಿಲ್ಲ. ಹಳ್ಳಿ ಜನರಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗಂತೂ ಪೋಕ್ಸೋ ಅಂದರೆ ಇದೆ ಅಂತ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಅಂತಹ ಒಂದು ಹಳ್ಳಿ ಜನರಿಗೂ ಕೂಡ ಈ ಒಂದು ವಿಡಿಯೋ ತಲುಪಬೇಕು ಅನ್ನೋದು ನನ್ನ ಉದ್ದೇಶ. ಮತ್ತು ಎಷ್ಟೋ ಜನ ಹೆಣ್ಮಕ್ಳು ಕೆಲಸ ಮಾಡಲ್ಲಾಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು, ಸ್ಕೂಲಲ್ಲಾಗಿರ್ಬೋದು, ಟ್ಯೂಷನಲ್ಲಿ, ಹೊರಗಡೆ ಎಲ್ಲಾದರೂ ಅವ್ರು ಕೆಲಸ ಮಾಡೋದ್ರಲ್ಲಿ ಇರೋದರಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ನಡೀತಾನೆ ಇರುತ್ತೆ. ಬಟ್ ಅವರಿಗೆ ಯಾವ ಥರ ಮುಂದಿನ ಪ್ರೊಸೀಜರ್ ಇದೆ ಅನ್ನೋದು ಕೂಡ, ಯಾವ ಥರ ತೊಗೋಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಸೊ ಇಂಥ ಒಂದು ಆ್ಯಕ್ಟ್ ಕೂಡ ಇದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಎಷ್ಟೋ ಜನಕ್ಕೆ. ಸೊ ಅಂಥವ್ರಿಗೆ ಕೂಡ ಈ ಒಂದು ವಿಡಿಯೋನ ತಲುಪಬೇಕು ಅನ್ನೋದು, ಮತ್ತು ಈ ಒಂದು ಪೋಕ್ಸೋ ಆ್ಯಕ್ಟ್ನ ಇಂಪಾರ್ಟೆನ್ಸ್ ಏನಿದೆ, ಮತ್ತು ಈ ಥರ ಮಾಡಿದರೆ ಯಾವ ಥರ ಒಂದು ಕ್ರಮ ಕೈಗೊಳ್ಳುತ್ತೆ ಕಾನೂನು ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದು ಈ ಒಂದು ವಿಡಿಯೋದ ಉದ್ದೇಶ. ಪೋಕ್ಸೋ ಅಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್. ಇದನ್ನು 2012ರಲ್ಲಿ ಜಾರಿಗೆ ತರುತ್ತೆ ಸರ್ಕಾರ. 18 ವರ್ಷದ ಕೆಳಗೆ ಇರತಕ್ಕಂಥ ಗಂಡು ಅಥವಾ ಹೆಣ್ಣು ಅಪ್ರಾಪ್ತ ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಮತ್ತು ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಇವೆಲ್ಲವನ್ನು ತಡೆಯುವಂಥ ಒಂದು ಸ್ಪೆಷಲ್ ಕಾಯ್ದೆ ಇದು. ಇದೊಂದು ವಿಶೇಷ ಕಾಯ್ದೆ ಅಂತಲೂ ನಾವು ಕರಿತೀವಿ. ಏನಿದು ಪೋಕ್ಸೋ ಮತ್ತು ಇದರಲ್ಲಿ ಎಷ್ಟು ಸೆಕ್ಷನ್ಸ್ಗಳಿವೆ ಮತ್ತು ಆ ಸೆಕ್ಷನ್ಸ್ಗಳು ಏನೇನು ಹೇಳ್ತವೆ ಎಂದು ನಾವು ತಿಳಿತೋಗೋಣ. ಕಲಂ 3, ಬಲವಂತವಾಗಿ ಮುಟ್ಟುವುದು. ಪರ್ಮಿಷನ್ ಇಲ್ಲದೆ ಮುಟ್ಟುವುದೇ ಒಂದು ದೊಡ್ಡ ಅಪರಾಧ. ಅಂಥದ್ರಲ್ಲಿ ಅಂಡರ್ 18 ಕೆಳಗೆ ಇರತಕ್ಕಂಥ ಎಲ್ಲ ಅಪ್ರಾಪ್ತ ಮಕ್ಕಳನ್ನು ಬಲವಂತವಾಗಿ ಮುಟ್ಟುವುದನ್ನು ಶಿಕ್ಷಾರ್ಹ ಅಪರಾಧ ಎಂದು ಈ ಸೆಕ್ಷನ್ 3 ಹೇಳುತ್ತದೆ. ಮತ್ತು ಸೆಕ್ಷನ್ 4 ಇದಕ್ಕೆ ಒಂದು ಪನಿಷ್ಮೆಂಟ್ ನೀಡುತ್ತದೆ. ಕನಿಷ್ಠ 10 ವರ್ಷ ಅಥವಾ ಇದು ಜೀವಾವಧಿ ಶಿಕ್ಷೆಗೂ ಕೂಡ ಮುಂದುವರಿಬೋದು. ಕಲಂ 5, ಪೊಲೀಸರಾಗಿರ್ಬೋದು ಮತ್ತು ಆಸ್ಪತ್ರೆ ಸಿಬ್ಬಂದಿ ಆಗಿರ್ಬೋದು ಮತ್ತು ನಂಬಿಕೆಸ್ಥ ವ್ಯಕ್ತಿ ಆಗಿರ್ಬೋದು ಅಥವಾ ನಿಮ್ಮ ಮನೆಯ ಪೋಷಕರೇ ಆಗಿರ್ಬೋದು, ಇಂತಹ ವ್ಯಕ್ತಿಗಳಿಂದ ಅಪ್ರಾಪ್ತ ಬಾಲಿಕೆಯ ಮೇಲೆ ತೀವ್ರವಾದ ಏನಾದರೂ ಲೈಂಗಿಕ ದೌರ್ಜನ್ಯ ಆದರೆ ಅದು ಶಿಕ್ಷಾರ್ಹ ಅಪರಾಧ ಎಂದು ಈ ಸೆಕ್ಷನ್ 5 ಹೇಳುತ್ತೆ. ಮತ್ತು ಸೆಕ್ಷನ್ 6 ಇದಕ್ಕೆ ಪನಿಷ್ಮೆಂಟ್ ನೀಡುತ್ತೆ. ಎಷ್ಟು ಅಂದರೆ ಕನಿಷ್ಠ 20 ವರ್ಷ, ಜೀವಾವಧಿನೂ ಆಗ್ಬೋದು ಅಥವಾ ಮರಣದಂಡನೂ ಆಗ್ಬೋದು. ಕಲಂ 7, ಅಂಗಗಳನ್ನು ಮುಟ್ಟುವುದು ಅಥವಾ ಮುಟ್ಟಿಸಿಕೊಳ್ಳುವುದು. ಇದು ಶಿಕ್ಷಾರ್ಹ ಅಪರಾಧ. ಇದಕ್ಕೆ ಸಂಬಂಧಪಟ್ಟ ಪನಿಷ್ಮೆಂಟ್ ಕಲಂ 8ರಲ್ಲಿ ನಾವು ನೋಡ್ಬೋದು. ಕನಿಷ್ಠ 3ರಿಂದ 5 ವರ್ಷಗಳ ಕಾಲ ಜೈಲು ಶಿಕ್ಷೆ. ಕಲಂ 11ರಲ್ಲಿ ಮಗುವಿಗೆ ಲೈಂಗಿಕವಾದ ಸನ್ನೆ ಮಾಡುವುದು ಮತ್ತು ಲೈಂಗಿಕದ ವಸ್ತುಗಳನ್ನು ತೋರಿಸುವುದು ಮತ್ತು ಶಬ್ದಗಳನ್ನು ಬಳಕೆ ಮಾಡುವುದು. ಇದು ಶಿಕ್ಷಾರ್ಹ ಅಪರಾಧ ಕಲಂ 11ರಲ್ಲಿ. ಇದಕ್ಕೆ ಕಲಂ 12 ಪನಿಷ್ಮೆಂಟ್ ನೀಡುತ್ತೆ. 3ರಿಂದ 5 ವರ್ಷಗಳ ಕಾಲ ಜೈಲು ಅಥವಾ ದಂಡ. ಕಲಂ 13, ಮಕ್ಕಳಿಗೆ ಅಶ್ಲೀಲ ಚಿತ್ರಗಳನ್ನು ತೋರಿಸುವುದು ಮತ್ತು ನಾವು ಕೂಡ ಅಂತಹ ವಿಡಿಯೋಗಳನ್ನು ನೋಡುವುದು. ಇದು ಶಿಕ್ಷಾರ್ಹ ಅಪರಾಧ ಆಗಿರುತ್ತದೆ. ಇದಕ್ಕೆ ಕಲಂ 14ರಲ್ಲಿ ಶಿಕ್ಷೆ ನೀಡ್ತಾರೆ, 3 ವರ್ಷಗಳ ಕಾಲ ಜೈಲು. ಆ್ಯಂಡ್ ಲಾಸ್ಟ್ ಒನ್ ಸೆಕ್ಷನ್ 15, ಅಶ್ಲೀಲ ವಸ್ತುಗಳನ್ನು ಸಂಗ್ರಹಿಸಿಡುವುದು ಮತ್ತು ವೀಡಿಯೋಸ್ಗಳನ್ನಾಗಿರ್ಬೋದು ಸೇವ್ ಮಾಡ್ಕೊಳ್ಳೋದಾಗಿರ್ಬೋದು, ಇನ್ನೊಬ್ಬರಿಗೆ ಶೇರ್ ಮಾಡೋದಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇದು ಕಾನೂನು ಕೆಳಗೆ ಶಿಕ್ಷಾರ್ಹ ಅಪರಾಧ ಎಂದು ನಾವು. ಆ್ಯಂಡ್ ಒಬ್ಬ ಸಾರ್ವಜನಿಕರಾಗಿ ನಮ್ಮ ಕರ್ತವ್ಯ ಏನು, ರೆಸ್ಪಾನ್ಸಿಬಿಲಿಟಿ ಏನು ಇದರಲ್ಲಿ ಅಂತಂದರೆ, ಕಲಂ 19ರಲ್ಲಿ ನೀವೇನಾದರೂ ಒಂದು ಮಗುವಿನ ಮೇಲೆ ಈ ಥರ ದೌರ್ಜನ್ಯ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾದರೆ, ಮಾಹಿತಿ ಇದ್ದರೆ ಅಥವಾ ಏನಾದರೂ ಅನುಮಾನ ಇದ್ದರೆ
ಈ ಒಂದು ಸೆಕ್ಷನ್ 1993 SJPU ಸ್ಪೆಷಲ್ ಜುವೆನೈಲ್ ಪೊಲೀಸ್ ಯೂನಿಟ್ 2015 ಈ ಒಂದು ಇದಕ್ಕೆ ನೀವು ಕರೆ ಮಾಡಿ ತಿಳಿಸ್ಬೋದು ಈ ಥರ ಒಂದು ಮಾಹಿತಿ ನಿಮ್ಗೆ ಏನಾದರೂ ಗೊತ್ತಿದ್ರೆ. ಅಕಸ್ಮಾತ್ ನಿಮಗೆ ಮಾಹಿತಿ ಗೊತ್ತಿದೆ ಬಟ್ ನೀವು ಅದನ್ನು ಕಂಪ್ಲೇಂಟ್ ಮಾಡಿಲ್ಲ ಅಥವಾ ಬಹಿರಂಗಪಡಿಸಿಲ್ಲ, ಸೊ ಗುಪ್ತವಾಗಿ ಇಟ್ರಿ ಅಂತಲೇ ಅನ್ಕೋರಿ. ಕಲಂ 21ರಲ್ಲಿ ನೀವು ಪನಿಷ್ಮೆಂಟ್ಗೆ ಒಳಗಾಗ್ಬೋದು. ಹೌದು, ನೀವು ಇಂಥ ಮಾಹಿತಿಗಳನ್ನು ಏನಾದರೂ ಗೊತ್ತಿಲ್ಲದೆ ಗೊತ್ತಿದ್ದು ಕೂಡ ನೀವು ಹೇಳದೇ ಇದ್ದರೆ ಕೂಡ ನಿಮಗೆ ಸುಮಾರು 6 ತಿಂಗಳ ಕಾಲ ಶಿಕ್ಷೆಯನ್ನು ವಿಧಿಸ್ಬೋದು. ಆ್ಯಂಡ್ ಕಲಂ 23ಯಲ್ಲಿ ಇಂಥ ಪ್ರಕರಣಗಳಲ್ಲಿ ಹಾನಿಗೆ ಒಳಗಾಗಿರ್ತಕ್ಕಂಥ ಅಪ್ರಾಪ್ತ ಬಾಲಕಿ ಅಥವಾ ಬಾಲಕರ ಹೆಸರುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುವುದಾಗಿರಲಿ ಅಥವಾ ಹೇಳುವುದಾಗಿರಲಿ, ಬಹಿರಂಗಪಡಿಸುವುದಾಗಿರಲಿ ಶಿಕ್ಷಾರ್ಹ ಅಪರಾಧ ಆಗಿರುತ್ತದೆ. ಸೊ ಇಂಥ ಮಾಹಿತಿಗಳನ್ನು ಬೇರೆಯವರಿಗೆ ಅವರ ಹೆಸರುಗಳನ್ನು, ನೈಜ ಹೆಸರುಗಳನ್ನು ಹೇಳುವುದರ ಮೂಲಕ ಸ್ವಲ್ಪ ಗಮನ ಇರಲಿ. ಮತ್ತು ಕೊನೆಯದಾಗಿ ಈ ಒಂದು ಪೋಕ್ಸೋ ಆ್ಯಕ್ಟ್ನ ಯಾಕೆ ನಾವು ವಿಶೇಷತೆ ಆ್ಯಕ್ಟ್ ಅಂತ ಕರಿತೀವಿ, ವಿಶೇಷತೆ ಕಾಯ್ದೆ ಅಂತ ಕರಿತೀವಿ ಅಂತಂದರೆ, ಈ ಒಂದು ಪೋಕ್ಸೋ ಆ್ಯಕ್ಟ್ನ ವಿಚಾರಣೆ ನಡೆಸಲೇ ಅಂತಲೇ ವಿಶೇಷ ಕಾನೂನುಗಳನ್ನು, ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಈ ಒಂದು ಪ್ರಕರಣ ದಾಖಲೆಯಾದ ದಿನದಿಂದ 1 ವರ್ಷಗಳ ಒಳಗೆ ವಿಚಾರಣೆ ಪೂರ್ಣಗೊಳ್ಳಬೇಕು ಮತ್ತು ಇದಕ್ಕೆ ಯಾವುದೇ ರೀತಿಯ ಬೇಲ್ಗಳಿಲ್ಲ. ಸೊ ಆದ ಕಾರಣ ಇದನ್ನು ವಿಶೇಷ ಕಾಯ್ದೆ ಅಂತ ನಾವು ಕರಿತೀವಿ. ನಡೆದಿರುವ ಘಟನೆಗಳನ್ನು ತಡೆಯಲಿಕ್ಕಾಗದೇ ಇರಬಹುದು, ಆದರೆ ಮುಂದೆ ಬರುವ ಪೀಳಿಗೆಗೆ ಈ ಥರ ಒಂದು ಕೃತ್ಯ ಎಸಗಿದರೆ ಯಾವ ಥರ ಪರಿಣಾಮ ಬೀಳುತ್ತೆ ಮತ್ತು ಯಾವ ಥರ ಪನಿಷ್ಮೆಂಟ್ ಆಗುತ್ತೆ ಅಂತ ಎಚ್ಚರಿಕೆ ಮೂಡಿಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಇದಿಷ್ಟು. ಮತ್ತು ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಅಸ್ಸಲಾ ವಿಸ್ತಾ.